ನಮ್ಮ ನಾಯಕರು ಆಲೂರು ಶಾಸಕರಾದ ನಂಜೇಗೌಡ ಅಣ್ಣನವರೇ, ನಮ್ಮ ಹಿರಿಯ ನಾಯಕರು ಮುಖ್ಯಮಂತ್ರಿಗಳ ಪೊಲಿಟಿಕಲ್ ಅಡ್ವೈಸ್ ಆಗಿರುವಂತಹ ಶ್ರೀರಾಮ ಸಾಹೇಬ್ರೆ, ಪುತ್ತೂರು ಮಂಜಣ್ಣವರೇ, ಅನಿಲಣ್ಣವರೇ, ದತ್ತಮ್ಮನವರೇ, ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ ಅವರೇ, ನೂತನವಾಗಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕವಾಗಿರುವ ನಾರಾಯಣ ಸ್ವಾಮಿ ಅವರೇ, ಮೇಲೆ ಆಸೀನರಾಗಿರುವ ಎಲ್ಲ ನಾಯಕರೇ, ಸಭೆಗೆ ಹಾಜರಿರುವ ಎಲ್ಲ ಕಾಂಗ್ರೆಸ್ನ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಬಂಧುಗಳೇ, ಈಗಾಗಲೇ ಹಿರಿಯರು ಹೇಳಿದಾಗೆ ಈ ಚುನಾವಣೆ ಬಹಳ ಇಂಪಾರ್ಟೆಂಟ್. ನನ್ನ ಪರಿಚಯ ಮಾಡಿಕೊಂಡಿರ್ಬೋದು. ನಾನು ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತ. ನಾನು ಇಂಜಿನಿಯರಿಂಗ್ ಓದಬೇಕಾದ್ರೆ ಸಲೀಂ ಅಹಮದ್ ಅವರ ಪರಿಚಯ ಆಯಿತು. ಅಲ್ಲಿ ನಾನು NSYಗೆ ಸೇರ್ಕೊಂಡೆ. ಇಂಜಿನಿಯರಿಂಗ್ ಮುಗಿದ ಮೇಲೆ ಯೂತ್ ಕಾಂಗ್ರೆಸ್ ಸೇರ್ಕೊಂಡೆ. ದಿನೇಶ್ ಗುಂಡೂರಾವ್ ಅವರು ಸ್ಟೇಟ್ ಯೂತ್ ಕಾಂಗ್ರೆಸ್ ಸೇರಿದರು. ಅನಂತರ ಕೃಷ್ಣ ಬೈರೇಗೌಡರು ರಚನೆ ಆಯಿತು. ಕೃಷ್ಣ ಬೈರೇಗೌಡರು ನನ್ನ ಪಾರ್ಟಿ ಡೆಡಿಕೇಶನ್ ನೋಡಿ ನನಗೆ ಇಡೀ ರಾಜ್ಯದ ಉಸ್ತುವಾರಿತ್ತು. ಇಡೀ ರಾಜ್ಯಕ್ಕೆ ಯುವ ಕಾಂಗ್ರೆಸ್ನ ಉಸ್ತುವಾರಿ ನಮ್ಮ ಕೃಷ್ಣ ಬೈರೇಗೌಡರು ಅಂತ ಉನ್ನತವಾದ ಸ್ಥಾನ ಕೊಟ್ಟು ಇಡೀ ರಾಜ್ಯ ಸಂಚಾರ ಮಾಡಿ ಈ ರಾಜ್ಯದ ಎಲ್ಲ ಹೆಸರು ಎಲ್ಲರ ನಾಯಕರು ಗೌತಮನ ಹೆಸರು ಪ್ರಧಾನ ಮಾಡಿದರು. ಆನಂತರ 35 ವರ್ಷದ ಅಡ್ಡಕ್ಕೆ ನಮ್ಮೆಲ್ಲ ಒಂದು ಯೂತ್ ಕಾಂಗ್ರೆಸ್ ಬಂದಿಲ್ಲ. ನನ್ನನ್ನ ಮೇನ್ ಕಾಂಗ್ರೆಸ್ ಕೆಪಿಸಿಸಿಗೆ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಲು ಪರಮೇಶ್ವರ್ ಸಾಹೇಬರು ನನ್ನ ಗುರುಗಳು
ನನ್ನ ಮೊದಲನೇ ಪೋಸ್ಟಿಂಗು ಯಾದಗಿರಿಗೆ. ನಾನು ಕೇಳಿದೆ, ಸರ್ ಏನು ಯಾದಗಿರಿಗೆ ಏನು ನೀರು ನೆಲ ಇಲ್ಲಿರೋ ಪ್ರದೇಶ ಅಂದ್ರೆ ನೀರು ಸಿಗಲು ನಾನೇ ತಪ್ಪು ಮಾಡಿದ್ದೀನಿ ಅಂದ್ರೆ 20 ವರ್ಷ ಡೆವಲಪ್ಮೆಂಟ್ ಮಾಡಿದಾರಂದ್ರೆ ನಿಮ್ಗೆ ಬೆಂಗಳೂರು ಗೊತ್ತಾಗಲ್ಲ. ಬೆಂಗಳೂರು ಹೋಗೋದು 9 ವರ್ಷ ನಾನು ವ್ಯಾಖ್ಯಾನಿಸಿದ್ದೆ. ಪಕ್ಷದ ನಿಷ್ಠಾವಂತ ಕಾರ್ಯಕ್ರಮ ಪ್ರತಿ ತಿಂಗಳು ನಡೆಸ್ತಾ ಇದೆ. ಮತ್ತೆ ಅದು ಮುಗಿದ ಮೇಲೆ ನಮ್ಮ DK ಶಿವಕುಮಾರ್ ಸಾಹೇಬರು ನಮ್ಮನ್ನ ಜಿಲ್ಲಾಧ್ಯಕ್ಷರು ಮಾಡೋದು. ನನಗೆ ಟಿಕೆಟ್ ಸಿಕ್ಕಿದ್ದು ಅನೇಕಿಂತ ನಾನು ಅನ್ಕೊಂಡಿರಲಿಲ್ಲ. ಏನಪ್ಪ ಇಂಥ ಒಂದು ದೊಡ್ಡ ನಾನು ಅನ್ಕೊಂಡಿದ್ದೆ. ಕರೆದು ನನ್ನ ನೀನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ನಿನಗೆ ಟಿಕೆಟ್ ಕೊಟ್ಟಿದ್ದು ಹೋಗ್ಬೇಕು, ನಿನ್ನ ಬೆಂಬಲಕ್ಕೆ ನಂಜೇಗೌಡರಿದ್ದಾರೆ, ನಜೀರ್ ಸಾಬ್ ಇದ್ದಾರೆ, ಪುತ್ತೂರು ಮಂಜಣ್ಣ ಇದ್ದಾರೆ, ಸುಧಾಕರ್ ಇದ್ದಾರೆ, ಮುಸಬೈರೇಗೌಡರು, ಮೇಲಾಗಿ ನಮ್ಮ KGNPನವರು ನಿಮಗೆ ವಿರೋಧ ಮಾಡಲ್ಲ, ಅವಕಾಶಗಳು ಇದೆಲ್ಲ ಸಪೋರ್ಟ್ ಮಾಡ್ತಾರೆ, ನಿನ್ಗೆ ಗೆದ್ದೆ ಹೋಗು ಅಂತ ಹೇಳಿ ಕಳಿಸ್ಕೊಡ್ತಾರೆ. ನನ್ನ ಈ ಪರಿಚಯ ನಾನು ಯಾಕೆ ಮಾಡ್ಬೇಕಾದ್ರೆ, ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವನ್ನು ನಾವು ದುಡಿದ್ರೆ ಪಕ್ಷ ನಿಮ್ಮನ್ನ ಕೈ ಬಿಡಲ್ಲ. ಒಬ್ಬ ಸಾಮಾನ್ಯ ನನ್ನನ್ನ ಈ ಮಟ್ಟಕ್ಕೆ ಬಂದಿದೆ, ಪ್ರತಿಯೊಬ್ಬರಿಗೂ ಅವಕಾಶ ಕೊಡ್ತದೆ. ಆ ಅವಕಾಶವನ್ನು ನೀವು ಕುರಿತಲೇ ಇರಬೇಕು. ಕಾಂಗ್ರೆಸ್ ಪಕ್ಷ ನಮ್ಮ ಉಸಿರು. ನಾವು ಕಾಂಗ್ರೆಸ್ ಪಕ್ಷಕ್ಕೆ ಏನ್ ಕೊಡ್ತೀವೋ ನಮಗೆ ಅದರ ಲಾಭ ಕಾಂಗ್ರೆಸ್ ಪಕ್ಷ ಇವತ್ತರ ನಾಳೆ ಕೊಡುತ್ತೆ. ನಾನು ನಿಮ್ಮ ಉದಾಹರಣೆ, ನಮ್ಮ ತಂದೆ ಮೇಯರ್ ಆಗಿದ್ರು, ಬೆಂಗಳೂರು ಮೇಯರ್ ಆಗಿದ್ರು. ಮುಂಚೆ ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಜಾಗ ಇಲ್ಲ. ಬಾಡಿಗೆ ಮನೆ ಇರ್ತಾ ಇದ್ವಿ, ಬಾಡಿಗೆ ಆಫೀಸ್ಗಳಲ್ಲಿ ಇರ್ತಾ ಇದ್ವಿ. ಲಾಸ್ಟ್ಗೆ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಕುದುರೆ ಕಟ್ಟೋ ಜಾಗ ಕೂಡ ಕಾಂಗ್ರೆಸ್ ಪಕ್ಷ ಇತ್ತು ಆಫೀಸು. ನನ್ನ ತಂದೆ ಮೇಯರ್ ಆಗಿ ಮಾಡಿದ ಮೊದಲ ಕೆಲಸ ಬೀಚ್ ರೋಡಲ್ಲಿರೋ ಆ ಜಾಗನ ಕಾರ್ಪೊರೇಷನ್ ಇಂದ ಕಾಂಗ್ರೆಸ್ ಪಕ್ಷಕ್ಕೆ ಇಳಿಸಿಕೊಡ್ತದ್ದು 90 ವರ್ಷಕ್ಕೆ. ಮತ್ತೆ ಬೆಂಗಳೂರು ಜಿಲ್ಲಾ ಕಾಂಗ್ರೆಸ್ ಆಫೀಸ್ಗೆ ಶಿವಾಜಿನಗರ ಕೊಟ್ಟರು. ನಾವೆಲ್ಲ ಕಾಂಗ್ರೆಸ್, ನನ್ನ ತಂದೆಗೆ ಕಾಂಗ್ರೆಸ್ ಉಸಿರು. ಅವರು ಯಾವಾಗಲೂ ಕೂಡ ಕಾಂಗ್ರೆಸ್ ಬಿಟ್ಟು ಬೇರೆ ಯೋಚನೆ ಮಾಡಲ್ಲ ಅಂತ ಕುಟುಂಬದಿಂದ ಬಂದ ನಾನು. ನನ್ನ ಸೇವೆ ಕಾಂಗ್ರೆಸ್ ಪಕ್ಷಕ್ಕೆ ಸದಾ ಇರ್ತದೆ. ಇವತ್ತು ನನಗೆ ಈ ಅವಕಾಶ ಕೊಟ್ಟಿದ್ದೀರಾ, ನಿಮ್ಮ ಮುಂದೆ ಇದ್ದೀನಿ. ನಿಮ್ಮ ಧ್ವನಿಯಾಗಿ ನಾನು ಲೋಕಸಭೆಯಲ್ಲಿ ಮಾತಾಡ್ತೀನಿ. ನಿಮಗೆ ಏನು ಬೇಕು, ಕೇಂದ್ರ ಸರ್ಕಾರ ಏನು ಅದು ಬರಬೇಕು, ನಿಮ್ಮ ಹಕ್ಕು ನಿಮಗೆ ಕೊಡಿಸುವಂತ ಕೆಲಸ ನಾನು ಮಾಡ್ತೀನಿ. ನಿಮಗೋಸ್ಕರ ನಿಮ್ಮ ಮನೆ ಮಗನಾಗಿ, ನಿಮ್ಮ ಅಣ್ಣ ತಮ್ಮಂದರಾಗಿ ಜೊತೆ ಇರ್ತೀನಿ. ದಯವಿಟ್ಟು ನನ್ನನ್ನು ಆರಿಸಿ, ನನ್ನ ಕಳಿಸಿ. ನೀವು ಒಂದೊಂದು ಓಟು ಈ ದೇಶದ ಪ್ರಗತಿಗೆ ಅಂತ ತಂದುಕೊಳ್ಳಿ. ಈಗಾಗಲೇ 4 ವರ್ಷ ಏನಾಗಿದೆ ಅಂತ ನೋಡಿದ್ದೀರಾ. ಇನ್ನು ಮುಂದೆ ಅಂತ ತರಬಾರದು. ನೀವು ಓಟ್ ಹಾಕಬೇಕು. ಶಿಸ್ತಿನ ಸಿಪಾಯಿಗಳಾಗಿ ಯಾರ್ಯಾರು ಬೇರೆ ಪಕ್ಷಗಳಿಗೆ ಓಟ್ ಹಾಕ್ತಾರೋ ಅಂತವ್ರನ್ನ ಕರೆದು ಕಾಂಗ್ರೆಸ್ ಓಟ್ ಹಾಕಬೇಕು. ನಮ್ಮ 5 ಗ್ಯಾರಂಟಿ ಯೋಜನೆಗಳು ಯಾವ ರೀತಿ ಪ್ರತಿ ಮನೆಗೂ ಸಹಾಯ ಮಾಡಿದೆ, ಪ್ರತಿಯೊಬ್ಬರು ನಿಟ್ಟಿಸಿಕೊಳ್ತಾ ಇದ್ದಾರೆ. ಇವತ್ತು ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿದ್ದಂತ ನಮ್ಮ ಜನತೆ ಇವತ್ತು ಒಂದು 5-6 ಸಾವಿರ ರೂಪಾಯಿ ಪ್ರತಿ ತಿಂಗಳು ಮನೆಗೆ ಬರ್ತಾ ಇದೆ. ಎಲ್ಲ ಕೆಲಸ ನಾವು ಕಾಂಗ್ರೆಸ್ ಪಕ್ಷದವರು ಮಾಡಿದ್ದಾರೆ. ಈ ಗ್ಯಾರಂಟಿ ಯೋಜನೆಗಳೇ ನಮಗೆ ಶ್ರೀರಕ್ಷೆ. ಈ ಗ್ಯಾರಂಟಿ ಯೋಜನೆಗಳು ಹೇಳಿದ್ರೆ ಸಾಕು, ನಮಗೆ ಆಟೋಮೆಟಿಕ್ ಆಗಿ ನಮಗೆ ಕಾಂಗ್ರೆಸ್ ಓಟ್ ಬಿಡ್ತದೆ. ನಮ್ಮ ದೇಶದಲ್ಲಿ ಈಗ ಮತ್ತೆ ಕಾಂಗ್ರೆಸ್ ಸ್ಥಾಪನೆ ಆಗಬೇಕು, ಮತ್ತೆ ಜನರನ್ನು ಒಳ್ಳೆಯದಾಗಬೇಕು, ಸಂವಿಧಾನ ಉಳಿಬೇಕು, ಪ್ರಜಾಪ್ರಭುತ್ವ ಉಳಿಬೇಕು ಅಂತ ಹೇಳಿ ಮತ್ತೊಮ್ಮೆ ದಯವಿಟ್ಟು ನಿಮ್ಮ ಮನೆ ಮಗ ತಿಳ್ಕೊಂಡು ನನಗೆ ಓಟ್ ಹಾಕಬೇಕಂತ ನಿಮಗೆ ಕೇಳ್ಕೊಳ್ತೀನಿ. ಜೈ ಕರ್ನಾಟಕ. ದಯವಿಟ್ಟು ನಮ್ಮ